ಮಿಸಸ್ ನೋಡಿದ್ರ ಮೇಡಮ್ ಅವರೇ, ನಂದು ಯಾವುದೇ ದೊಡ್ಡ ಗುಣನ ಎಲ್ಲರೂ ಸೌತಿ ಅನ್ನೋ ಹೆಸರು ಕೊಟ್ಟು ಮರ್ತ್ಬಿಡಕ್ಕೆ ನೋಡ್ತಾರೆ. ಆದರೆ ನಮ್ಮವ್ವ ಅಕ್ಕ ಅನ್ನೋ ಹೆಸರು ಕೊಟ್ಟು ಮೆರೆಸಿ ಅಂತವ್ರೆ. ಎಲ್ರೂ ಸಮಾರಂಭಕ್ಕೆ ಹೋಗೋ ಏರ್ಪಾಟ್ ಮಾಡೀನಿ. ನೀನು ಆದಷ್ಟು ಬಿರ್ನೆ ಆ ದೆವ್ವ ಓಡಿಸೋನ ಕರೆಯೋ ಏರ್ಪಾಟ್ ಮಾಡಿಬಿಡು. ಅವ ಐಶ್ವರ್ಯ, ಪೂಜೆ ಎಲ್ಲ ಮುಗಿದ್ಮ್ಯಾಕೆ ನೀನು ನನ್ನ ಪರವಾಗಿ ಅಕ್ಕಂಗೆ ನಮಸ್ಕಾರ ಮಾಡಿ ನನ್ನ ಕೈಯಾರ ಕಟ್ಟಿರೋ ಹೂವಿನ ಹಾರನ ಅಕ್ಕನ ಸಮಾಧಿ ಮ್ಯಾಗ ಹಾಕ್ಬಿಡುವ. ಅಲ್ಲಿ ನೋಡಿ, ಪೂಜೆ ಮಾಡಿಸೋದೇ ಬೇಡ, ಕಾಸು ಉಳಿತು ಅಂದ್ರಲ್ಲ, ಈಗೇನು ಹೇಳ್ತೀರಾ? ಇಂಥ ಕೆಲಸ ಮಾಡಿಸೋವಾಗ ಮುಖ್ಯವಾಗಿ ನಂಬಿಕೆ ಇರಬೇಕು. ನಿಮ್ಮ ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಸರಿ, ನಿಮ್ಮ ದೇವನ ನೀವೇ ಓಡಿಸ್ಕೊಳ್ಳಿ, ನಾವು ಹೊರಡ್ತೀವಿ. ಸ್ವಾಮಿಗಳೇ, ಒಂದ್ ನಿಮಿಷ. ಯಾವಳಮ್ಮ ಇವಳು? ಒಟ್ಟಿಂದ ದೆವ್ವ ಬಿಟ್ಟು ಓಡಿಸೋದು ಸಾಕು ಅಂತ ನಾವು ಮಾತಾಡ್ತಿದ್ರೆ ಆಗೋ ಕ್ಯಾಮೆಗೆ ಕಡ್ಡಿ ಆಡಾಡ್ಸಕ್ ಬಂದ್ಬಿಟ್ಟಲ್ಲ. ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ನಾಲ್ಗೆ ಬಿದ್ದು ಮಂತ್ರ ಹಾಕ್ಸ್ಬಿಡ್ತೀನಿ. ಬರಾಯ್ತಾಗೆ ಸ್ವಾಮಿಗಳೇ, ತಿಳ್ಕೊಬಿಡಿ. ನನ್ನ ಹೆಂಡ್ರದು ಹೊಸಿ ಬಾಯಿ ಉದ್ದನೆಯ ಹಂಗಂಗೆ ಮಾತಾಡ್ಬಿಡ್ತದೆ, ಗೊತ್ತಾಗಕ್ಕಿಲ್ಲ ಬಡ್ಡತ್ತದಕ್ಕೆ. ಅದ್ರ ದ್ಯಾವ್ದು ಹೆಂಡ್ರು ಅಂದ್ರೆ ನೆಮ್ಕೆ ಅದೇ. ಸುಮ್ಕೆ ಹಂಗೆ ಮಾತಾಡ್ಲು, ಅವಳು ತೆಪ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಆಯ್ತು, ಕ್ಷಮಿಸಿದ್ದೀನಿ. ಆದ್ರೆ ನಾನು ಈ ಮನೆ ಒಳಗಡೆ ಬರಬೇಕಾದ್ರೆ ಅದಕ್ಕೆ ಯಾರಿಂದಲೂ ಪ್ರತಿರೋಧ ಬರಬಾರ್ದು. ಹಾಗೊಂದು ವೇಳೆ ಯಾರ ಬಾಯಿಂದನಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ನನ್ನಿಂದ ನಿಮಗೆ ಉತ್ತರ ಸಿಗೋದಿಲ್ಲ. ಈಗ ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಬೇಕು. ಒಂದು ವೇಳೆ ಸುಳ್ಳೇನಾದ್ರೂ ಹೇಳಿದ್ರೆ ಆತ್ಮದ ಉದ್ದೇಶ ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾವ ಆತ್ಮದ ಕಾಟ ಇದೆಯೋ ಅದು ಅದರ ದೇಹದಲ್ಲಿದ್ದಾಗ ಏನು ನಡೀತು ಅನ್ನೋ ಸತ್ಯ ಸಂಗತಿ ನನಗೆ ಗೊತ್ತಾಗಬೇಕು. ಹೇಳಿ ಸ್ವಾಮಿಗಳೇ, ನೀವು ಏನು ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಅದೇನು ಅಂತ ಇನ್ನೊಂದ್ಕಿತ ಬಿಡಿಸಿ ಹೇಳಿ. ಅಂದ್ರೆ ಈ ಮನೇಲಿ ಸತ್ತಿರೋ ನಿಮ್ಮ ಯಜಮಾನರ ಮೊದಲನೇ ಹೆಂಡತಿ ಹೇಗೆ ಸತ್ರು, ಯಾಕೆ ಸತ್ರು ಅನ್ನೋ ಪೂರ್ಣ ಸತ್ಯ ಸಂಗತಿ ನನಗೆ ಗೊತ್ತಾಗಬೇಕು ಅಂದೆ. ಆಯ್ತು ಸ್ವಾಮಿಗಳೇ, ನೀವು ಹೇಳ್ದಂಗೆ ನಡೆದಿರೋ ವಿಚಾರನೆಲ್ಲ ಚಾಚು ತಪ್ಪದೆ ಹೇಳ್ತೀನಿ. ನಮ್ಮ ಹಟ್ಟಿನಾಗೆ ಮಹಾಲಕ್ಷ್ಮಿ ಇದ್ದಾಗಿದ್ಲು. ಹಳ್ಳಿನಾಗೆ ಯಾರೇ ಕಷ್ಟ ಅಂತ ಬಂದ್ರು ಯಾರಿಗೂ ಇಲ್ಲ ಅಂದೆ ಕೈ ಎತ್ತಿ ದಾನ ಮಾಡ್ತಿದ್ಲು. ಜನಗಳು ಅವಳನ್ನ 100 ಕಾಲ ಸಂದಾಗಿ ಬಾಡು ಅಂತ ಹರಿಸ್ತಿದ್ರು. ಅವಳು ಕಟ್ಕೊಂಡಿದ್ದ ಪುಣ್ಯಕ್ಕೆ ಅವಳು 100 ಕಾಲ ಮಹಾರಾಣಿಯಾಗೆ ಬದುಕಬೇಕಾಗಿತ್ತು. ಆದರೆ ಅವಳ ಮ್ಯಾಗೆ ಆ ಕೆಟ್ಟ ಚಾಂಡಾಳಿ ಕಂಡ್ಬಿತ್ತು.
ಇದಕ್ಕೆ ನಾನು ಇವ್ರನ್ನ ನೆನೆಸ್ಕೊತಾ ಇರಲಿಲ್ಲ. ಆವಾಗಲೇ ನನ್ನ ಎತ್ತೋಳನ್ನ ನೆನೆಸ್ಕೊಂಡ್ರು ಇವ್ರು ನಮ್ಮ ಅವನ ಬಗ್ಗೆ ಬೈತಾನೆ ಇರ್ತಾರೆ. ಸಾಲದು ಅಂತ ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡಿ ಮಾತಾಡ್ತಾರೆ. ನನ್ಗೆ ಅದೆಲ್ಲ ಇಷ್ಟ ಆಯ್ತಿರ್ಲಿಲ್ಲ ಮೇಡಮ್ ಅವರೇ. ಅದಕ್ಕೆ ಈ ಅವನ್ ನೆನ್ಸ್ಕೊಳ್ಳೇಬಾರ್ದು ಅಂತ ನಾನು ಯಾವತ್ತೂ ಇವಳು ಗುಣಿತಾವ್ ಬಂದು ಪೂಜೆನೇ ಮಾಡಿರಲಿಲ್ಲ. ಇವ್ರುಗಳ್ದು ಯಾಕೋ ಅತಿ ಆಗೋಯ್ತು ನೋಡಿ. ಅದೇನಾಯ್ತದೋ ಆಗಲಿ, ನಾನಂತೂ ಇವ್ರಿಗೆ ಪೂಜೆ ಮಾಡೋಕ್ಕಿಲ್ಲ ಅಂದ್ರೆ ಮಾಡೋಕ್ಕಿಲ್ಲ. ಗೌಡ್ರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಅಜ್ಜಿ ಪಾಪ ಅವ್ರ ಮನಸ್ಸಲ್ಲಿರೋ ನೋವಿಂದ ಹಾಗೆ ಮಾತಾಡಿದ್ದಾರೆ ಹೊರತು ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತಲ್ಲ. ಇವತ್ತು ನಿಮ್ಮ ತಾಯಿ ಪೂಜೆ, ಈ ಸಂದರ್ಭದಲ್ಲಿ ನೀವು ಹೀಗೆ ಕೋಪ ಮಾಡ್ಕೊಳ್ಳೋದು ಸರಿ ಅಲ್ಲ. ನೀವೇ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ನಾನು ಹಂಗೆ ಇರಬೇಕು ಅನ್ಕೋತೀನಿ, ಆದರೆ ಇವ್ರುಗಳು ನನ್ನ ಹಂಗಿರಕ್ಕೆ ಬಿಡಕ್ಕಿಲ್ವಲ್ಲ. ಆದರೂ ಒಂದು ಹೇಳಿ ನನ್ನ ಪಿತ್ತನ ನೆತ್ತಿಗೇರಿಸ್ತಾರೆ. ಅವ್ರು ಹಾಗೆ ಹೇಳಿದ್ರು ಅಂತ ನೀವು ಕೋಪ ಮಾಡ್ಕೊಂಡ್ಬಿಡೋದಾ? ನೋಡಿ, ಕೋಪ ಮನುಷ್ಯನ ಹಾಳು ಮಾಡುತ್ತೆ ಹೊರತು ಅವನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನೋಡಿದ್ರ, ಒಂದು ಕ್ಷಣ ನಿಮ್ಮ ನೀವೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಅಜ್ಜಿ ವಯಸ್ಸಾದವರು ಪಾಪ, ಅವ್ರ ಮನ್ಸಲ್ಲಿ ಅದೇನು ಇಟ್ಕೊಂಡು ಮಾತಾಡಿದ್ರೋ ಏನು. ಕೋಪ ಹೇಗೆ ಕಂಟ್ರೋಲ್ ಮಾಡ್ಕೋತಾರೆ ಹೇಳಿ? ಅಲ್ಲ, ನೀವ್ ಬದಲಾಗಿ ಅಂದ್ರೆ ಆಗ್ತೀರಾ? ಇಲ್ಲ ತಾನೆ. ಈ ಕ್ಷಣದಿಂದ ಕಾಂಚನ ಅತ್ತೆನ ಮರ್ತು ಬಿಡಿ ಅಂದ್ರೆ ಮರ್ತು ಬಿಡ್ತೀರಾ? ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಡಿ ಅಂದ್ರೆ ತೋರಿಸ್ದೇ ಇರ್ತೀರಾ? ನೀವು ಹಾಗೆ ಮಾಡಬೇಡಿ ಅಂತ ಹೇಳಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಅದೆಲ್ಲ ನನಗೊಂದು ಗೊತ್ತಾಗಕ್ಕಿಲ್ಲ. ನಮ್ಮ ಅವನ್ ಯಾರನ ಏನಾನ ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಸರಿ ಗೌಡ್ರೆ, ನಿಮಗೆ ವಿರುದ್ಧವಾಗಿ ಅತ್ತೆ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ನೀವು ನಿಮ್ಮ ಈ ಕೆಟ್ಟ ಕೋಪನ ಮೊದಲು ಬಿಡಬೇಕು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ತಾನಾಗೆ ಕೋಪ ಕಡಿಮೆ ಆಗುತ್ತೆ. ಬನ್ನಿ ನನ್ನ ಜೊತೆ. ಬುಡಿ, ನಾನೆಲ್ಗೂ ಬರೋಕ್ಕಿಲ್ಲ. ಹಾಗಾದ್ರೆ ನಿಮಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ ಅಂತ ಅನ್ಕೋತೀನಿ. ಅಯ್ಯೋ ಸರಿ ನೋಡಿ, ನೀವು ಆಗಲೇ ಹೇಳಿದ್ರಲ್ಲ, ಆ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಅವನ್ನ ಏಟ್ ಇಷ್ಟಪಡ್ತೀನೋ ನಿಮ್ಮನ್ನು ಆಟ ಇಷ್ಟಪಡ್ತೀನಿ ಅಂತ ಗೊತ್ತು ತಾನೇ. ನಾನು ಬರ್ತೀನಿ, ಬನ್ನಿ ಹೋಗೋಣ. ಬನ್ನಿ. ನೀವು ಹೇಳಿದ ಹೆಣ್ಣು ದೆವ್ವ ಇವಳೇನಾ? ಸ್ವಾಮಿಗಳೇ, ಇವಳಯ್ಯ ಕನ್ಸಾಗಿ ಬಂದು ನನ್ನ ಎದುರಿಸಿ ನನ್ನ ನಟ್ಟಿ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟವಳೆ. ನೀವು ಹೆಂಗಾರ ಮಾಡಿ ಏನಾರ ಮಂತ್ರ ಹಾಕಿ ಒಟ್ನಾಗಳನ್ನ ಬಂದಿಸಿ ನಿಮ್ಮ ಕುಟ ಕರ್ಕೊಂಡು ಹೋಗ್ಬಿಡಿ. ನಮ್ಗೇನು ಮಾಡ್ಬೇಕನ್ನ ಚೆನ್ನಾಗಿ ಗೊತ್ತಿದೆ, ಸುಮ್ಮನೆ ನಿಂತ್ಕೊಳ್ಳಿ.
ನೋಡಿ, ಇದಕ್ಕೆ ದೈತ್ಯ ಆವಾಹನೆ ದಿಗ್ಬಂಧನ ಅಂತ ಕರೀತಾರೆ. ಹಂಗಂದ್ರೆ ಜ್ವಾಲಮಾಲಿನಿ, ರುಂಡಮಾಲಿನಿ, ಜೈ ಜಗದಾದಿ ಮಾತಾ ಆವಾಹಯಾಮಿ. ಶಾಕಿನಿ, ಶಾಕಿನಿ, ಜ್ವಾಲಮಾಲಿನಿ, ರುಂಡಮಾಲಿನಿ, ಜೈ ಜಗದಾದಿ ಮಾತಾ ಆವಾಹಯಾಮಿ. ಯಾಕೆ ಗುರುಗಳೇ, ಆತ್ಮ ಜಾಸ್ತಿ ಹಠ ಮಾಡ್ತಾ ಇದೆಯಾ? ಆತ್ಮ ಇಲ್ಲಿದ್ರೆ ತಾನೇ ಹಠ ಮಾಡೋದು. ಅದು ತಾನು ಬಂದು ಮಾಡಬೇಕಾದ ಕೆಲಸ ಆಗ್ಬಿಟ್ಟಿದೆ ಅನ್ಕೊಂಡು ಹಾಗೆ ವಾಪಸ್ ಹೋಗ್ಬಿಟ್ಟಿದೆ. ಇದೇನ್ ಸ್ವಾಮಿಗಳೇ ಹಿಂಗೆ ಹೇಳ್ತಿದ್ದೀರಾ? ಆಗ್ಲೇ ಹೊಸಲ್ ಮೇಲೆ ತೆಂಗಿನಕಾಯಿ ತಿರುಗಿಸ್ಬಿಟ್ಟು ದೆವ್ವ ಅದೇ ಅಂದ್ರಿ. ಆಗ ಅದು ಈ ಮನೇಲೇ ಇತ್ತು. ಆತ್ಮಗಳ ಕಾರ್ಯ ಸಾಧನೆ ಆದಮೇಲೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ದೂರ ಹೋಗ್ಬಿಟ್ಟಿದೆ. ಆದ್ರೆ ತಿರ್ಗಾ ಬರಕ್ಕಿಲ್ವೋ? ಇಲ್ಲ, ಅದು ಅನ್ಕೊಂಡ ಹಾಗೆ ಏನೋ ಸಾಧನೆ ಸಾಧಿಸಿದೆ. ಒಂದ್ ವೇಳೆ ಅದರಿಂದ ಮುಕ್ತಿ ಸಿಗದೆ ಹೋದ್ರೆ ಮುಂದೆ ಮತ್ತೆ ಬಂದರೂ ಬರಬಹುದು. ಇನ್ನು ನಾನು ನಿಮ್ಮ ಯಾವ ಪ್ರಶ್ನೆಗೂ ಉತ್ತರಿಸೋದಿಲ್ಲ. ಆದ್ರೆ ಈಗ ಆತ್ಮಕ್ಕಿಂತ ಬದುಕಿರೋರಿಂದಲೇ ಕಾಂಚನಾಗೆ ದೊಡ್ಡ ಪ್ರತಿರೋಧ ಬರೋ ಸಂಭವ ಇದೆ. ಆದ್ರಿಂದ ಆಕೆನ ಬಹಳ ಎಚ್ಚರವಾಗಿ ನೋಡ್ಕೊಳ್ಳಿ. ನಾವಿನ್ನು ಹೊರಡ್ತೀವಿ. ಜೈ ಜಗದಾದಿ ಮಾತಾ. ನಾವಿನ್ನು ಹೊರಡ್ತೀವಿ. ಸರಿ ಸ್ವಾಮಿಗಳೇ. ಸರೋಜಾ, ಬಾ, ಸ್ವಾಮಿಗಳನ್ನ ಬಿಟ್ಬಿಟ್ಟು ಬಂದ್ಬಿಡೋಣ. ಬಲ್ಲಿ ಸ್ವಾಮಿ, ಬಲ್ಲಿ. ಗೌಡ್ರೆ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ, ನಾನ್ ಕೂತ್ಕೊಂಡಂಗ್ ಕೂತ್ಕೊಳ್ಳಿ. ಹಿಂಗೆ ಸಂದಾಗದೆ ಮೇಡಮ್ ಅವರೇ. ಗೌಡ್ರೆ, ಅರ್ಥ ಆಯ್ತು. ಮೊದಲು ದೇವ್ರ ಕೈ ಮುಗಿರಿ. ಈಗ ನಿಧಾನವಾಗಿ ಕಣ್ಮುಚ್ಚಿ ಗಟ್ಟಿಯಾಗಿ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡಿ. ಈಗ ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ನಿಮ್ಮ ಮನಸ್ಸು ದೇಹ ಎರಡರ ಗಮನನೂ ನಾನು ಹೇಳೋದ್ರ ಕಡೆ ಮಾತ್ರ ಇರಲಿ. ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರೋದೇ ಅದೃಷ್ಟ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ದ್ವೇಷ ಮಾಡೋರ್ನ, ಕೋಪ ಮಾಡ್ಕೊಳ್ಳೋರ್ನ ರಾಕ್ಷಸರಿಗೆ ಹೋಲಿಸ್ತಿದ್ರಂತೆ. ಆ ಅಪವಾದ ಮನುಷ್ಯನ ಜನ್ಮಕ್ಕೆ ಬರಬಾರ್ದು ಅಂತ ಋಷಿ ಮುನಿಗಳು ನಿರ್ಧಾರ ಮಾಡಿಕೊಂಡು ತಮ್ಮ ಮನಸ್ಸನ್ನ ಧ್ಯಾನದ ಕಡೆ ತೊಡಗಿಸ್ಕೊಂಡು ಅವರು ದೇವತೆಗಳ ವರ್ಗಕ್ಕೆ ಸೇರ್ಕೊಂಡ್ರು. ಅದೇ ರೀತಿ ನಾವು ನಮ್ಮಲ್ಲಿರೋ ಕೋಪ, ದ್ವೇಷ, ಮದ, ಮಾತ್ಸರ್ಯ ಎಲ್ಲನೂ ದೂರ ಮಾಡಿದಾಗಲೇ ನಾವು ಈ ಭೂಮಿ ಮೇಲೆ ಜನ್ಮ ತಾಳಿದಕ್ಕೆ ಸಾರ್ಥಕ ಆಗೋದು. ಐಶ್ವರ್ಯ,
ನಾವೆಲ್ಲ ಪೂಜೆ ಮಾಡಿ ಆಗಿದೆ. ನೀನು ರಂಗೇಗೌಡನ ಕರ್ಕೊಂಡೋಗಿ ಪೂಜೆ ಮಾಡಮ್ಮ. ಸರಿ ಮಾವ. ಮಾವ, ಇವ್ರು ಹೀಗೆ ಒಂದು 10 ನಿಮಿಷ ಧ್ಯಾನ ಮಾಡ್ತಿರ್ಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಮನಸ್ಸು ಪ್ರಶಾಂತವಾದ್ಮೇಲೆ ಇವರೇ ಬಂದು ಖುಷಿಯಿಂದ ಅತ್ತೆ ಸಮಾಧಿಗೆ ಪೂಜೆ ಮಾಡ್ತಾರೆ. ನಾವು ಹೋಗೋಣ ಬನ್ನಿ. ಪೂಜೆ ಮಾಡವ. ಮಾವ, ಅತ್ತೆ ಕೊಟ್ಟು ಹೂನ ಮನೇಲೆ ಬೇಡಿಸ್ಕೊಂಬಂದಿದ್ದೀನಿ ಅನ್ಸುತ್ತೆ. ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ಅದಕ್ಕೆ ಯಾಕೋ ಇಷ್ಟೊಂದು ಚಿಂತೆ ಮಾಡ್ತೀಯ? ಅದನ್ನು ನೀನು ಅಟ್ಟಿನಾಗೆ ಬಿಟ್ಟು ಬಂದಿದ್ದೀಯ ಅಂತ ಹೆಂಗೆ ಹೇಳ್ತೀಯ? ಇವಾಗ ದಾರಿನಾಗ ಏನಾರ ಬಿದ್ದಿದ್ರೆ ಯಾರು ತುಳಿದು ಅದನ್ನು ಹಾಳು ಮಾಡಿರ್ತಾರೆ. ಇಲ್ಲ ಅಂದರೆ ದನನೋ ಕುರಿನೋ ತಿಂದಾಕಿರ್ತಾರೆ. ಹೋಗ್ಲಿ ಬಿಡವ, ನೀನೇನು ಅಲ್ಲಿವರೆಗೂ ಹೋಗೋದು ಬೇಡ. ಅವ ಐಶ್ವರ್ಯ, ಪೂಜೆ ಎಲ್ಲ ಮುಗಿದ್ಮ್ಯಾಕೆ ನೀನು ನನ್ನ ಪರವಾಗಿ ಅಕ್ಕಂಗೆ ನಮಸ್ಕಾರ ಮಾಡಿ ನನ್ನ ಕೈಯಾರ ಕಟ್ಟಿರೋ ಹೂವಿನ ಹಾರನ ಅಕ್ಕನ ಸಮಾಧಿ ಮ್ಯಾಗ ಹಾಕ್ಬಿಡವ. ಖಂಡಿತ ಅತ್ತೆ, ಖಂಡಿತ ನೀವು ಹೇಳ್ದಾಗ ಮಾಡ್ತೀನಿ. ಅತ್ತೆ, ಈಗಲೂ ನಿಮ್ಮ ಪೂಜೆಗೆ ಹೋಗ್ತಿರೋದು. ನಾನು ನಿಮ್ಮನ್ನಲ್ಲೇ ಭೇಟಿ ಆಗ್ತೀನಿ. ಪದ್ಮಾವತಿ, ಬದುಕಿರನಾಗ ನಾನು ಏನು ಮಾಡಕ್ಕಾಗ್ಲಿಲ್ಲ ಅಂತ ಈಗ ದೆವ್ವ ಬಂದಿದ್ಯಾ. ನೀನು ಸತ್ತ ಮ್ಯಾಗ ದೆವ್ವ ಆಗಿದ್ಯಾ. ಆದ್ರೆ ಈ ಕಾಂಚನ ಬದುಕಿರೋನಾಗ್ಲೇ ರಾಕ್ಷಸಿ, ರಾಕ್ಷಸಿ, ರಾಕ್ಷಸಿ.